ಕಾಂಗ್ರೆಸ್ನಲ್ಲೀಗ ಬಣ ಬಡಿದಾಟ, ಕುರ್ಚಿ ಕಾದಾಟ, ಡಿನ್ನರ್ ಮೀಟಿಂಗ್ನ ಸಮರ ಜೋರಾಗಿತ್ತು. ಇದರ ಬೆನ್ನಲ್ಲೇ ಅಲರ್ಟ್ ಆದಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಬಣದ ಬೇಗೆಗೆ ಮದ್ದೆರೆದಿದ್ದಾರೆ. ಸಿಎಂ ಡಿಸಿಎಂ ಬದಲಾಗಲ್ಲ ಎನ್ನುವ ಮೂಲಕ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ನಾಯಕರ ಊಟ, ಕುರ್ಚಿ ಆಟ, ಸುರ್ಜೇವಾಲಾ ಪಾಠ. ಕುರ್ಚಿ ಕಾಳಗದ ಮಧ್ಯೆ ಶಾಸಕಾಂಗ ಸಭೆ, ಹೈ ಮದ್ದು. ಪೀಠಕ್ಕಾಗಿ ಫೈಟು, ಕಾಂಗ್ರೆಸ್ ಮನೆಯಲ್ಲಿ ಬಿಸಿಯಾಗ್ತಿದೆ ಸೀಟು. ಊಟದ ನೆಪದಲ್ಲಿ ಚರ್ಚೆ, ದೇವರ ಗುಡಿಯಲ್ಲಿ ಕೋರಿಕೆ. ಕೈಕೋಟೆಯಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸ್ತಿದೆ. ಊಟ, ಓಟ ಎಲ್ಲದಕ್ಕೂ ಬ್ರೇಕ್ ಹಾಕಿ ಕೈ ನಾಯಕರಿಗೆ ಪಾಠ ಮಾಡಲು ನೆನೆ ಹೈಕಮಾಂಡ್ನಿಂದ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು. ಇಡೀ ದಿನ ಸರಣಿ ಸಭೆ ನಡೆಸಿದ್ರು. ಹೈಕಮಾಂಡ್ ಹೇಳಿದ್ದೇ ಫೈನಲ್. 4 ಗೋಡೆ ನಡುವೆ ಮಾತ್ರ ಚರ್ಚಿಸಿ. ಸಿಎಲ್ಪಿ ಸಭೆಯಲ್ಲಿ ಸುರ್ಜೇವಾಲಾ ಖಡಕ್ ಸೂಚನೆ. ಸರಣಿ ಸಭೆಗಳ ಪೈಕಿ ಹೈ ವೋಲ್ಟೇಜ್ ಮೀಟಿಂಗ್ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮೊದಲುಗೊಂಡು ಕಾಂಗ್ರೆಸ್ನಲ್ಲಿ ಆರಂಭವಾಗಿದ್ದ ಶೀತಲ ಸಮರಕ್ಕೆ ತಾತ್ಕಾಲಿಕ ವಿರಾಮ ಘೋಷಣೆಯಾಗಿದೆ. ಸಭೆಯಲ್ಲಿ ಮಾತನಾಡಿದ ಸುರ್ಜೇವಾಲಾ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಏನೇ ಇದ್ರೂ 4 ಗೋಡೆ ನಡುವೆ ಮಾತ್ರ ಚರ್ಚಿಸಿ ಅಂತ ನಾಯಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಿಎಂ ಬದಲಾಗಲ್ಲ, ಉಪಮುಖ್ಯಮಂತ್ರಿಯೂ ಬದಲಾಗಲ್ಲ. ಗೊಂದಲ ಮೂಡಿಸಿದ್ರೆ 136 ಬದಲು 36 ಸ್ಥಾನ ಸಿಗುತ್ತೆ. ಸಚಿವರ ಹೇಳಿಕೆ, ಮೀಟಿಂಗ್ನಿಂದ ಪಕ್ಷದಲ್ಲಾಗ್ತಿರೋ ವಾಕ್ಸಮರಗಳಿಗೆ ಸುರ್ಜೇವಾಲಾ ತೆರೆ ಎಳೆದಿದ್ದಾರೆ. ಸಭೆಯಲ್ಲಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿರೋ ರಣದೀಪ್ ಸುರ್ಜೇವಾಲಾ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ, ಉಪಮುಖ್ಯಮಂತ್ರಿ ಬದಲಾವಣೆ ಯಾವುದೂ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಈ ಬಗ್ಗೆ ಸಚಿವರೇ ಇರ್ಲಿ, ಯಾರೇ ಇರ್ಲಿ ಅನಗತ್ಯ ಹೇಳಿಕೆಯನ್ನ ಕೊಡಬಾರದು. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಇದ್ಯಾವುದನ್ನು ಸಹಿಸೋದಿಲ್ಲ. ಯಾವುದೇ ಕ್ರಮದ ಬಗ್ಗೆನೂ ಹೈಕಮಾಂಡ್ಗೆ ಹಿಂಜರಿಕೆ ಇಲ್ಲ ಅನ್ನೋದು ನೆನಪಿರ್ಲಿ. ಈಗ 136 ಸ್ಥಾನ ಪಡೆದಿದ್ದೀವಿ, ಗೊಂದಲ ಮೂಡಿಸಿದ್ರೆ 36 ಇಳಿತೀವಿ, ಎಚ್ಚರ ಅಂದಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೂ ಸಿಎಂ ಹಾಗೂ ಡಿಸಿಎಂ ಜೊತೆ ಕೂತು ಬಗೆಹರಿಸಿಕೊಳ್ಳಿ ಅಂದಿದ್ದಾರೆ. ಸುರ್ಜೇವಾಲಾ ಮಾತಿಗೆ ಶಾಸಕರು ಕೂಡ ತಣ್ಣಗಾಗಿದ್ದಾರೆ. 10 ಕೋಟಿ ಅನುದಾನ, ಶಾಸಕರ ಸಮಾಧಾನ. ಪವರ್ ಶೇರಿಂಗ್ ಹಾಗೂ SC/ST ಸಚಿವ ಶಾಸಕರ ಸಭೆ ಸಮಾವೇಶ ಕುರಿತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಾದ ಮಾಡಲು ಶಾಸಕರು ಗುಂಪಾಗೆ ಸಜ್ಜಾಗಿ ಕುಳಿತಿದ್ರು. ಹಿರಿಯ ಸಚಿವರು ಕೂಡ ಏನ್ ಮಾಡಬೇಕು ಅಂತ ಸಿದ್ಧತೆ ನಡೆಸಿದ್ರು. ಅಷ್ಟೇ ಅಲ್ಲ, ಅನುದಾನಕ್ಕಾಗಿ ಶಾಸಕರು ದನಿ ಎತ್ತಲು ಸಜ್ಜಾಗಿದ್ರು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಷಣ ಮಾಡ್ತಾ ಎಲ್ಲಾ ಪಕ್ಷದ ಶಾಸಕರಿಗೆ 10 ಕೋಟಿ ರೂಪಾಯಿ ಅನುದಾನ ಪ್ರಕಟಿಸಿದ್ರು. ಆದೇಶಕ್ಕೆ ಸಹಿ ಮಾಡಲಾಗಿದೆ. ಇನ್ನೇನು ಅನುದಾನ ಬಿಡುಗಡೆಯಾಗಲಿದೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಒದಗಿಸೋಣ. ಬಜೆಟ್ಗಿಂತ ಮುನ್ನ ಶಾಸಕರೊಂದಿಗೆ ಸಭೆ ನಡೆಸೋ ಭರವಸೆ ನೀಡಿದ ಕಾರಣ ಸಭೆಯಲ್ಲಿದ್ದವರೆಲ್ಲ ಶಾಂತಚಿತ್ತರಾದ್ರು. ಸಚಿವರ ವರ್ಕ್ ರಿಪೋರ್ಟ್ ಪಡೆದುಕೊಂಡ ಹೈಕಮಾಂಡ್. ವರದಿ ಆಧರಿಸಿ ಮೌಲ್ಯಮಾಪನ, ಬದಲಾವಣೆಯಾಗುತ್ತಾ? ಶಾಸಕಾಂಗ ಸಭೆಗೂ ಮುನ್ನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆ ನಡೆಸಿದ ಸುರ್ಜೇವಾಲಾಗೆ ಡಿಸಿಎಂ ಹಾಗೂ ಸಿಎಂ ವರದಿ ಸಲ್ಲಿಸಿದ್ರು. 20 ತಿಂಗಳ ಸಚಿವರ ಕಾರ್ಯವೈಖರಿ ಹೇಗಿತ್ತು ಅನ್ನೋ ಸವಿವರ ರಿಪೋರ್ಟ್ ನೀಡಿದ್ರು. ಪಂಚಪ್ರಶ್ನೆಗಳ ಮೂಲಕ ಹೈಕಮಾಂಡ್ ವರದಿ ಸಂಗ್ರಹಿಸಿದ್ದು ಸಚಿವರ ಕಾರ್ಯವೈಖರಿ, ಇಲಾಖೆ ಸಾಧನೆ, ಸರ್ಕಾರದ ಇಮೇಜ್ ಹೆಚ್ಚಿಸಲು ಕೈಗೊಂಡ ಕ್ರಮಗಳು, ಪಕ್ಷಕ್ಕೆ ಸಚಿವರ ಕೊಡುಗೆ ಏನು ಅನ್ನೋದು ವರದಿಯಲ್ಲಿದೆ. ಸಚಿವರ ವರದಿ ಪಡೆದು ವರಿಷ್ಠರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬದಲಾಗಿ ತಮ್ಮದೇ ನಾಯಕರಿಗೆ ಸುರ್ಜೇವಾಲಾ ಶಿಸ್ತಿನ ಪಾಠ ಹೇಳಿದ್ದಾರೆ. ನಮ್ಮ ಪಕ್ಷದ ಒಂದಿಷ್ಟು ನಾಯಕರಲ್ಲಿ ಶಿಸ್ತಿಲ್ಲ. ಸಚಿವರು, ಶಾಸಕರು ಯಾರು ಶಿಸ್ತು ಮೀರಬಾರದು. ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದ ಹಾಗೆ. ಯಾರು ಕೂಡ ಪಾರ್ಟಿ ಬುಲ್ಡೋಸ್ ಮಾಡಬಾರದು. ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಭಾವಿಸಬೇಡಿ. ಪಕ್ಷವನ್ನ ಬುಲ್ಡೋಸ್ ಮಾಡೋರನ್ನ ಸಹಿಸೋದಿಲ್ಲ ಅನ್ನೋ ಮೂಲಕ ಜಡತ್ವ ಬಿಟ್ಟು ಕೆಲಸ ಮಾಡುವಂತೆ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ ಸಚಿವರ ವರದಿ ಪಡೆದಿರೋ ಸುರ್ಜೇವಾಲಾ ಮಂತ್ರಿಗಳಿಗೆ 60 ದಿನಗಳ ಟಾರ್ಗೆಟ್ ನೀಡಲಾಗಿದೆ. 60 ದಿನಗಳ ಬಳಿಕ ಸಚಿವರ ಜೊತೆ 1-to-1 ಚರ್ಚೆ ಮಾಡಲಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.